heartbreaking. The dark side of artificial intelligence is a college student in the US and he received this message, artificial intelligence, please die. ChatGPT ಅದಕ್ಕೆ ನೋಡಾತೀಯ ಯಾದಕ್ಕೆ ನೋಡಬಾರ್ದ ಅಜ್ಜ ಅದು ಒಂದು ದೊಡ್ಡ ಕತೆ ಮಗ. ನಾನು BCA ಓದುತ್ತಿದ್ದಾಗ ನಮ್ಮದು ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು. ದಿನಾಲೂ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಓದ್ತಿದ್ವಿ, ಲ್ಯಾಬ್ ಅಟೆಂಡ್ ಮಾಡ್ತಾಯಿದ್ವಿ, ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ವಿ, ಮತ್ತು ಸಂಜೆ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗ್ತಾಯಿದ್ವಿ. ಹೇ ದುಗಿಸ್ಬಾಡ್ಲಿಪ್ಪ ಮಬ್ಬ ಅಲ್ಲೊಳ್ಳೆ ಬಸ್ಸ ಬಂದ ಏಯ್ ಬಂದ್ರಪ್ಪ ಅಪ್ಪ ಬರ್ಲೆ ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ನೋಡಿ ಅವ. ಹೌದ್ ನೋಡ್ಲಿ ಬರ್ರಿ ಏನೋ ಮತ್ತೇನ್ ಸಮಾಚಾರ ಏನ್ ನಂಗ್ಲೆ ನಿಂಗಿಲ್ಲ ನಿಂಗಿಲ್ಲೇ ಲೇ ಫಸ್ಟ್ ನೀ ಕಾಲರ್ ಡ್ರೆಸ್ ಎದಕ್ಕೆ ಹಾಕೊಂಡ್ ಬಂದಿಲ್ಲ ಹೇಳಿ. ಹೌದ್ ಯಾಕ್ಲಿ ನೀ ಬ್ಲೇಸರ್ ತೆಗಿ ಇವತ್ತು ID ಕಾರ್ಡ್ ತಕ್ಕೊಂಡು ಹೋಗು. ID ಕಾರ್ಡ್ ಹಾಕೋಲಿ ಯಾರನ್ನೇ ಹಾಕೋಲಿ ಕ್ಲಾಸಿಕ್ ಟೈಮ್ ರನ್ನಾದ್ಲೇನಂತೆ ಎಲ್ಲವೂ ಚೆನ್ನಾಗಿತ್ತು. ನಗು, ಮಜಾ, ಫ್ರೆಂಡ್ಸ್, ಒಂದೊಳ್ಳೆ ಸಂಬಂಧ ನಮ್ದಿತ್ತು. ನಾನಂತೂ ರಂಗ್ ಪಂಚೆ ಬಿಟ್ಟಿಂಗ್ ಏನು ಕೊಡಾತೀನಿ ನೀವು ಕೊಡ್ತೀಯಲ್ಲ ನೋಡ್ಪ ನೈಟ್ ಅಪ್ರೋಚ್ ಆಗ್ತೀರಿ ಅಣ್ಣ ಒಂದು ಟ್ಯಾಬ್ಲೆಟ್ ಅಂತ ಕೊಡೋಣ. ಲೇ ಬಸ್ಸ ನಮಗೂ ಯಾಕೆ ತಿಂದಿ ಮಣ್ಣು ನೀವು ಕೊಟ್ರೇನ ಎದಕ್ಕೂ ಹಂಗೆ ಯಾಕೆ ಮಾಡ್ತೀನಿ ಮಣ್ಣು ನೀವು ಕೊಟ್ರೇನ ಇಬ್ರು ಆದರೆ ಒಂದು ದಿನ ನಮ್ಮ ಜೀವನದಲ್ಲಿ ಕೆಟ್ಟ ಹಿಸ್ಟ್ರಿ ಕ್ರಿಯೇಟ್ ಆಯಿತು. ದೋಸ್ತ ನಾಳೆ ಎಲ್ಲರೂ ಹೋಗೋಣ ಬ್ಯಾಸ್ರಾಗೈತಿ ಬಿಸಿಗರ್ ಹೋಗೋಣ ನೋಡ್ರಿ ಗ್ಯಾರಂಟಿ ಹೋದಿಲ್ಲ ಮತ್ತು ರೊಕ್ಕ ತೊಗೊಂಬರ್ರಿ ನಾನು ಮನೆಗೆ ಹೋಗಿ ಬರ್ತೇನೆ ರೆಡಿ ಆಗಿರೆ ಬಾಯ್ಲೆ ಬಾಯ್ಲೆ ಈ ರೀಲ್ ನೋಡಿ AI ಅಸಿಸ್ಟೆಂಟ್ ಅವನ ಜೊತೆ ಹೆಂಗೆ ಮಾತಾಡಂತೈತಿ. ಇಂಥ AI ಅಸಿಸ್ಟೆಂಟ್ ನಾನು ಮಾಡಿ ನೋಡ್ತೀನಿ ತಾಳೆ. ನಮಸ್ಕಾರ ಟೆಕ್ ಫ್ರೆಂಡ್ಸ್, ಇದು ನನ್ನ ಪರ್ಸನಲ್ AI ಅಸಿಸ್ಟೆಂಟ್. ನಿಮಗೆ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. हाय अरुण, मुझे इंस्टॉल करने के लिए थैंक यू। मैं आपकी पर्सनल AI असिस्टेंट हूँ। आपको किसी भी चीज में मदद चाहिए हो तो जरूर बताएं। थैंक यू फॉर चूजिंग मी। ಮೊದಲಿಗೆ ಅದು ಸಾಮಾನ್ಯ ಅನಿಸಿತ್ತು. ಮೊದಲು ಅವನು ಟೈಮ್ ಪಾಸ್ಗೆ ಬಳಸಿದ, ನಂತರ ಅವನು ಅದಕ್ಕೆ ಅಡಿಕ್ಟ್ ಆಗ್ತಾ ಹೋದ. ನಮ್ಮ ಜೊತೆ ಮಾತನಾಡೋದು ಕಡಿಮೆ ಮಾಡ್ತಾ ಹೋದ. AI ಅಸಿಸ್ಟೆಂಟ್ ಜೊತೆ ಮಾತನಾಡೋದು ಜಾಸ್ತಿ ಮಾಡ್ತಾ ಹೋದ. AI ಅಸಿಸ್ಟೆಂಟ್ ಅವನಿಗೆ ಎಲ್ಲದಕ್ಕೂ ಉತ್ತರ ಕೊಡ್ತು, ಆದರೆ ಅವನಿಂದ ಪ್ರಶ್ನೆ ಕೇಳುವ ಮನಸ್ಸನ್ನೇ ಕಿತ್ತುಕೊಂಡಿತು. ಅವನು ನಮ್ಮಿಂದ ದೂರವಾಗ್ತಾ ಹೋದ, ಸಮಾಜದಿಂದ ದೂರವಾಗ್ತಾ ಹೋದ. ಎಷ್ಟು ದೂರ ಅಂದರೆ ತನ್ನನ್ನೇ ತಾನು ಕಳೆದುಕೊಳ್ಳುವಷ್ಟು ದೂರ ಹೋದ. ಒಂದು ಸಾರಿ ಯೋಚನೆ ಮಾಡಿ, ನಾವಿವತ್ತು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದೀವ ಅಥವಾ ಸೋಷಿಯಲ್ ಮೀಡಿಯಾ ನಮ್ಮನ್ನು ಯೂಸ್ ಮಾಡ್ತಾ ಇದ್ದೇನಾ ಅಂತ. ನಾವು AI ಅಸಿಸ್ಟೆಂಟನ್ನು ಬಳಸ್ತಾ ಇದ್ದೀವ ಅಥವಾ ಅದಕ್ಕೆ ನಮ್ಮ ಜೀವನದ ಕಂಟ್ರೋಲನ್ನೇ ಕೊಟ್ಟಿದ್ದೀವ ಅಂತ ಒಂದು ಸಾರಿ ಯೋಚನೆ ಮಾಡಿ.